ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 17. ಕರ್ಮಣೋ ಹ್ಯಪಿ ಬೋಧವ್ಯಂ ಬೋಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋಧವ್ಯಂ ಗಹನಾ ಕರ್ಮಣೋ ಗತಿಹಿ. ಅನುವಾದ: ಕರ್ಮದ ಸ್ವರೂಪವನ್ನು ಕೂಡ ತಿಳಿಯಬೇಕು ಮತ್ತು ಅಕರ್ಮದ ಸ್ವರೂಪವನ್ನೂ ಕೂಡ ತಿಳಿಯಬೇಕು. ಹಾಗೆಯೇ ವಿಕರ್ಮದ ಸ್ವರೂಪವನ್ನೂ ಸಹ ತಿಳಿಯಬೇಕು, ಏಕೆಂದರೆ ಕರ್ಮದ ಗತಿಯು ಗಹನವಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶಾಸ್ತ್ರ ವಿಹಿತವಾಗಿ ಮಾಡೋದಕ್ಕೆ ಯೋಗ್ಯವಾದಂತಹ ಕರ್ಮಗಳ ಹೆಸರನ್ನ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಏನು, ಶಾಸ್ತ್ರಗಳಲ್ಲಿ ಏನೇನು ಹೇಳಿದಾರೋ ಇದನ್ನ ಮಾಡಬಹುದು, ಮಾಡಬೇಕು ಅಂತಂದ್ಬಿಟ್ಟು ಅದನ್ನ ಕರ್ಮ ಅಂತ ಹೇಳಿದ್ದಾರೆ. ಮತ್ತೆ ಯಾವುದೇ ಕ್ರಿಯೆಯನ್ನ ಸ್ವರೂಪದಿಂದಾನೇ ಬಿಟ್ಟು ಬಿಡೋದಿದೆಯಲ್ಲ, ತ್ಯಾಗ ಮಾಡೋದಿದೆಯಲ್ಲ, ಅದನ್ನ ಅಕರ್ಮ ಅಂತ ಹೇಳಿದ್ದಾರೆ. ಇದು ಮನುಷ್ಯನಿಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಇದರಲ್ಲಿ ಮೋಹಿತನಾಗುವಂಥದ್ದು ಏನಿದೆ ಅಂದ್ರೆ ಅರ್ಥ, ಓದ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನಲ್ಲ, ಕರ್ಮ ಯಾವುದು ಅಕರ್ಮ ಯಾವುದು ಅನ್ನೋದು ಗೊತ್ತಾಗದೆ ಅಂದ್ರೆ ಅದನ್ನ ನಿರ್ಣಯ ಮಾಡೋದ್ರಲ್ಲಿ ಬುದ್ಧಿವಂತರು ಕೂಡ ಮೋಹಿತರಾಗ್ತಾರೆ. ಅದಕ್ಕೋಸ್ಕರ ಆ ಕರ್ಮ ತತ್ವವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾನಲ್ಲ. ಅದಕ್ಕಿಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದನ್ನ ಮಾಡೋದನ್ನ ಕರ್ಮ ಅಂತಾರೆ. ಯಾವುದನ್ನ ಕಂಪ್ಲೀಟಾಗಿ ಮಾಡದೇನೆ ಬಿಟ್ಬಿಡೋದಿದೆಯಲ್ಲ, ತ್ಯಾಗ ಮಾಡೋದಿದೆಯಲ್ಲ, ಅದನ್ನ ಅಕರ್ಮ ಅಂತ ಹೇಳ್ತಾರೆ. ಇದರಲ್ಲಿ ಮೋಹಿತವಾಗುವಂಥದ್ದು ಏನಿದೆ ಇದನ್ನ ಎಲ್ಲರೂ ತಿಳ್ಕೊಬೋದು, ಆದರೆ ಇಲ್ಲಿ ತಿಳ್ಕೋಬೇಕು ಅದನ್ನ ತತ್ವತಃ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆ ಅನ್ನೋದು ನಮಗೆ ಬರುತ್ತೆ, ಆದರೆ ಇಷ್ಟು ಮಾತ್ರ ತಿಳ್ಕೊಳ್ಳೋದ್ರಿಂದ ವಾಸ್ತವವಾಗಿ ಕರ್ಮ ಅಕರ್ಮ ಅನ್ನೋದು ನಿರ್ಣಯ ಆಗೋದಿಲ್ಲ. ಇವಾಗ ಶಾಸ್ತ್ರದಲ್ಲಿ ಹೇಳಿರೋದನ್ನ ಕರ್ಮ, ಶಾಸ್ತ್ರದಲ್ಲಿ ಹೇಳಿರೋದನ್ನ ಬಿಟ್ಟು ಬಿಡೋದನ್ನ ಅಕರ್ಮ ಅಂತ ಆ ರೀತಿ ತಿಳ್ಕೊಳ್ಳೋದು ಅದು ನಿಜವಾಗ್ಲೂ ಅದು ಸರಿಯಲ್ಲ. ಆ ಕರ್ಮದ ತತ್ವವನ್ನ ಚೆನ್ನಾಗಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಭಗವಂತ ಈಗ ಈ ಶ್ಲೋಕದಲ್ಲಿ ಹೇಳ್ತಾನೆ, ಕರ್ಮದ ಸ್ವರೂಪವನ್ನೂ ಕೂಡ ತಿಳ್ಕೋಬೇಕು, ಅಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು, ಅದೇ ರೀತಿ ವಿಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಕರ್ಮದ ಗತಿ ತುಂಬಾ ಗಹನವಾಗಿರುವಂಥದ್ದು, ಗೂಢವಾಗಿರುವಂಥದ್ದು, ರಹಸ್ಯವಾಗಿರುವಂಥದ್ದು. ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಕಷ್ಟ. ಅದಕ್ಕೋಸ್ಕರನೇ ಅದನ್ನ ತತ್ವತಃ ತಿಳ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮದ ಸ್ವರೂಪವನ್ನ ತಿಳ್ಕೋಬೇಕು ಅಂತ ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು, ಏನು ಹಾಗಂದ್ರೆ ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಉತ್ತರ ಏನು ಅಂತಂದ್ರೆ, ಈಗ ಸಾಧಾರಣವಾಗಿ ಮನುಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅಂಥ ಕರ್ತವ್ಯ, ಈ ಶಾಸ್ತ್ರ ವಿಹಿತ ಕರ್ತವ್ಯ ಅಂದ್ರೆ ಈಗ ಬ್ರಹ್ಮಚಾರಿಗಳು ಈ ಕೆಲಸಗಳನ್ನೇ ಮಾಡಬೇಕು, ಆಮೇಲೆ ಗೃಹಸ್ಥರು ಇದನ್ನ ಮಾಡಬೇಕು, ಆಮೇಲೆ ಬ್ರಾಹ್ಮಣರು ಈ ಕೆಲಸ ಮಾಡಬೇಕು, ಶೂದ್ರರು ಈ ಕೆಲಸ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಹಿತವಾಗಿರುವಂತಹ ಕರ್ತವ್ಯಗಳು ಇದೆಯಲ್ಲ, ಅಂತ ಕರ್ಮಗಳ ಹೆಸರೇ ಕರ್ಮ ಅಂತ ತಿಳ್ಕೊಳ್ತಾನೆ. ಆದ್ರೆ ಇಷ್ಟೇ ತಿಳ್ಕೊಳ್ಳೋದ್ರಿಂದ ಕರ್ಮದ ಸ್ವರೂಪವನ್ನ ತಿಳ್ಕೊಂಡಾಗಲ್ಲ. ಯಾಕೆ ಅಂತಂದ್ರೆ ಅವರ ಆಚರಣೆಯಲ್ಲಿ ಭಾವದ ಭೇದ ಆಗೋದ್ರಿಂದ, ಈಗ ನಾನು ಒಂದು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸ 4 ಜನ ಮಾಡ್ತಾ ಇದ್ರು ಕೂಡ ಅದು ಒಂದೇ ಕೆಲಸ. ಈಗ ಅಡುಗೆ ಮಾಡೋದು 4 ಜನ ಒಂದೇ ಅಡುಗೆ ಮಾಡ್ತಾ ಇದ್ರು ಕೂಡ ನಮ್ಮ ಒಳಗಡೆ ಇರುವಂತ ಭಾವ ಇದೆಯಲ್ಲ ಅದು ಭೇದವಾಗಿರುತ್ತೆ, ಬೇರೆ ಬೇರೆ ರೀತಿಯಾಗಿರತ್ತಲ್ವಾ. ನಾನೇ ಬೇರೆ ಭಾವದಿಂದ ಮಾಡ್ತಿರ್ತೀನಿ, ಇನ್ನೊಬ್ರು ಇನ್ನೊಂದು ಭಾವದಿಂದ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಭಾವದ ಭೇದ ಆಗೋದ್ರಿಂದ ಅದರ ಸ್ವರೂಪದಲ್ಲೂ ಕೂಡ ಭೇದ ಆಗುತ್ತೆ. ಅದಕ್ಕೋಸ್ಕರನೇ ಯಾವ ಭಾವದಿಂದ ಯಾವ ರೀತಿ ಮಾಡಿರುವಂತಹ ಯಾವ ಕ್ರಿಯೆಯ ಹೆಸರು ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತೆ ಯಾವ ಸ್ಥಿತಿಯಲ್ಲಿ ಯಾವ ಮನುಷ್ಯ ಎಂಥ
ಕರ್ಮವನ್ನ ಅದರಲ್ಲೂ ಕೂಡ ಶಾಸ್ತ್ರದಲ್ಲಿ ವಿಹಿತವಾಗಿರುವಂಥ ಕರ್ಮವನ್ನ ಯಾವ ಪ್ರಕಾರ ಮಾಡಬೇಕು, ಈ ಮಾತನ್ನ ಶಾಸ್ತ್ರಗಳನ್ನ ಯಾರು ತಿಳ್ಕೊಂಡಿರ್ತಾನೋ ಅಂತಹ ತತ್ವಜ್ಞ ಮಹಾಪುರುಷನೇ ಸರಿಯಾಗಿ ತಿಳ್ಕೊಂಡಿರ್ತಾನೆ. ಅದಕ್ಕೋಸ್ಕರನೇ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಈಗ ನಾನು ಯಾವ ವರ್ಣದಲ್ಲಿದ್ದೀನಿ, ಯಾವ ಆಶ್ರಮದಲ್ಲಿದ್ದೀನೋ ಅದಕ್ಕೆ ಸರಿಯಾದ ಕರ್ತವ್ಯ ಕರ್ಮಗಳನ್ನ ಆಚರಣೆಯಲ್ಲಿ ತರೋದಕ್ಕೋಸ್ಕರನೇ ತತ್ವವೇತ್ತರಾದಂತಹ ಅಂದರೆ ತತ್ವಗಳನ್ನು ಯಾರು ತಿಳ್ಕೊಂಡಿರ್ತಾರೋ ಅಂತ ಮಹಾಪುರುಷರ ಮೂಲಕ ನಾವು ಆ ಕರ್ಮಗಳನ್ನು ತಿಳ್ಕೋಬೇಕು. ಮತ್ತು ಅವರ ಪ್ರೇರಣೆ, ಅವ್ರು ಹೇಗೆ ಹೇಳ್ತಾರೋ ಆ ಆಜ್ಞೆಗೆ ಅನುಸಾರವಾಗಿ ಅವುಗಳ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಅಂದರೆ ನೋಡಿ, ಕರ್ತವ್ಯ ಕರ್ಮದ ಸ್ವರೂಪವನ್ನ ತಿಳ್ಕೋಬೇಕು ಅಂತಂದರೆ ಬರೀ ಒಂದು ಕೆಲಸ ಅಂದ್ಕೊಂಡು ಇದು ನನ್ನ ಕರ್ತವ್ಯ ಅಂದ್ಕೊಂಡು ಮಾಡಿಬಿಡೋದಲ್ಲ. ನನ್ನ ಭಾವನೆ ಹೇಗಿದೆ, ಆ ಒಂದು ಸ್ಥಿತಿಯಲ್ಲಿ ಆ ಕೆಲಸವನ್ನು ನಾನು ಮಾಡಿದ್ರೆ ಸರಿನೋ ಇಲ್ವೋ, ಇದು ಶಾಸ್ತ್ರಗಳಲ್ಲೂ ಕೂಡ ಹೇಳಿದಾರ ಈ ರೀತಿ ಮಾಡಬೇಕು ಅಂತ, ಎಲ್ಲವೂ ಅಲ್ಲಿ ಕೌಂಟ್ ಆಗುತ್ತೆ. ಬರೀ ಕೆಲಸ ಮಾಡಿಬಿಡೋದಲ್ಲ, ಆಯಿತಾ? ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆಯಾ, ಅಥವಾ ನಾನು ಯಾವ ಮನಸ್ಥಿತಿ ಇಟ್ಕೊಂಡು ಆ ಕೆಲಸ ಮಾಡ್ತಾ ಇರ್ತೀನಿ, ಅಥವಾ ಯಾವ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ, ಆಮೇಲೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಇದನ್ನ, ಯಾವ ರೀತಿ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಆಶ್ರಮದವರು ಹೇಗೆ ಮಾಡಬೇಕು ಅಂತ ಹೇಳಿರ್ತಾರಲ್ಲ ಆ ರೀತಿ ಇದನ್ನೆಲ್ಲ ತಿಳ್ಕೊಂಡಿರುವಂತಹ ತತ್ವಜ್ಞರ ಹತ್ರ ಹೋಗಿ ನಾವು ಅದನ್ನು ತಿಳ್ಕೊಂಡು ಅವ್ರು ಹೇಳಿರೋ ಪ್ರಕಾರ ನಾವು ಮಾಡಬೇಕು. ಈಗ ನೋಡಿ, ನಮಗೆ ವೇದಗಳು ಪುರಾಣಗಳು ಏನೂ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಾವು ಪುರೋಹಿತರ ಹತ್ರ ಹೋಗ್ತೀವಿ. ಯಾಕೆ? ಅವರು ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊಂಡಿರ್ತಾರೆ. ಆಮೇಲೆ ನಮಗೂ ಕೂಡ ಯಾವ ರೀತಿ ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಸರಿ ಹೋಗೋದಿಲ್ಲ ಅಂತ ಡೀಟೇಲ್ ಆಗಿ ನಮಗೆ ಅದನ್ನು ಹೇಳ್ಕೊಡ್ತಾರಲ್ವಾ. ಸೊ ಅದಕ್ಕೋಸ್ಕರ ನಾವು ಅವ್ರ ಹತ್ರ ಹೋಗೋದು. ಯಾಕಂದರೆ ತತ್ವತಃ ಯಾರು ತಿಳ್ಕೊಂಡಿರ್ತಾರೋ ಅವರು ನಮಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾರೆ. ನೀವು ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡಬೇಕು, ನೀವು ಇದನ್ನು ಮಾಡಬಾರ್ದು, ಈ ರೀತಿ ನಮಗೆ ಒಂದು ಗೈಡೆನ್ಸ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಭಗವಂತ ಈ ರೀತಿ ಹೇಳಿರೋದು, ಆಯಿತಾ? ಬರೀ ಕೆಲಸ ಅಂತಂದರೆ ನಾನು ಗೃಹಸ್ಥ, ನಾನು ಈ ರೀತಿ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ, ನಾನು ತತ್ವತಃ ಅದನ್ನು ತಿಳ್ಕೊಂಡು ಅಥವಾ ಯಾರು ತಿಳ್ಕೊಂಡಿರ್ತಾರೋ ಅವರು ಹೇಳದ ಹಾಗೆ ನಾವು ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಕರ್ಮದ ಸ್ವರೂಪ ಬೇರೆ ಬೇರೆ ಪರಿಸ್ಥಿತಿಗೆ, ಬೇರೆ ಬೇರೆ ಸಂದರ್ಭಕ್ಕೆ ಅದು ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಸರಿಯಾಗಿ ತತ್ವತಃ ಯಾರು ತಿಳ್ಕೊಂಡಿರ್ತಾರೋ ಅವ್ರ ಮುಖಾಂತರ ನಾವು ತಿಳ್ಕೊಂಡು ಮಾಡಬೇಕು. ಇಲ್ಲ ಅಂತಂದರೆ ನಾವು ತಪ್ಪು ಮಾಡ್ತಾ ಇದ್ರು ನಾವು ಸರಿ ಅಂತ ಅಂದ್ಕೊಂಡ್ಬಿಡ್ತೀವಿ, ಆಯಿತಾ? ಅದಕ್ಕೋಸ್ಕರನೇ ಮತ್ತು ನಾವು ಯಾವ ಭಾವನೆ ಇಟ್ಕೊಂಡು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕೆಲಸ ಮಾಡಿದಾಗಲೂ ಕೂಡ ನಮ್ಮ ಒಳಗಡೆ ಇರುವಂಥ ಭಾವನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.